Hi everyone, welcome back to my channel. I hope all of you are doing well. ಸೊ ಇವತ್ತಿನ ಕ್ಲಾಸಲ್ಲಿ ನಾವು 100+ ಸೆಂಟೆನ್ಸಸ್ಸನ್ನು ಕಲಿತಾ ಇದ್ದೀವಿ. ಸೊ ವಿದೌಟ್ ವೇಸ್ಟಿಂಗ್ ಮಚ್ ಟೈಮ್ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಫಸ್ಟ್ ಒನ್, ಯು ಡೋಂಟ್ ನೀಡ್ ಟು ಟೆಲ್ ಎನಿಥಿಂಗ್. ನೀವು ಏನನ್ನು ಹೇಳುವ ಅಗತ್ಯವಿಲ್ಲ, ಅಂದರೆ ನೀನೇನು ಹೇಳೋ ಅವಶ್ಯಕತೆ ಇಲ್ಲ ಅಂತ ಹೇಳ್ತೀವಲ್ಲ. ಸೊ ಯು ಡೋಂಟ್ ನೀಡ್ ಟು ಟೆಲ್ ಎನಿಥಿಂಗ್. ಐ ವಾಸ್ ಲುಕಿಂಗ್ ಫಾರ್ ಯು, ಅಂದರೆ ನಾನು ನಿನ್ನ ಹುಡುಕ್ತಿದ್ದೆ. ಐ ವಾಸ್ ಲುಕಿಂಗ್ ಫಾರ್ ಯು. ಐ ನೀಡ್ ಅ ಡೇ ಆಫ್, ನನಗೆ ಒಂದಿನ ರಜೆ ಬೇಕು. ಐ ನೀಡ್ ಅ ಡೇ ಆಫ್. ಗೆಟ್ ಆಫ್ ಮೈ ಕಾರ್, ನನ್ನ ಕಾರಿನಿಂದ ಇಳಿ. ಗೆಟ್ ಆಫ್ ಮೈ ಕಾರ್. ವಾಟ್ ಬ್ರಿಂಗ್ಸ್ ಯು ಹಿಯರ್, ನೀವು ಯಾವ ಕೆಲಸದ ಮೇಲೆ ಇಲ್ಲಿಗೆ ಬಂದಿದ್ದೀರಿ. ವಾಟ್ ಬ್ರಿಂಗ್ಸ್ ಯು ಹಿಯರ್. ಐ ಕಾಂಟ್ ಬೇರ್ ಇಟ್, ನಾನು ಅದನ್ನು ಸಹಿಸಲಾರೆ. ಐ ಕಾಂಟ್ ಬೇರ್ ಇಟ್. ಐ ಗಾಟ್ ಡಿಸ್ಟ್ರಾಕ್ಟೆಡ್, ನಾನು ವಿಚಲಿತನಾದೆ. ಐ ಗಾಟ್ ಡಿಸ್ಟ್ರಾಕ್ಟೆಡ್. ಡಿಸ್ಟ್ರಾಕ್ಟೆಡ್ ಅಂದರೆ ಒಂದು ಕಡೆಯಿಂದ ಇನ್ನೊಂದು ಕಡೆ ಗಮನ ಹೋಗೋದಕ್ಕೆ ಡಿಸ್ಟ್ರಾಕ್ಷನ್ ಅಂತ ಹೇಳ್ತೀವಿ. ಐ ಆಮ್ ಸ್ಟಫ್ಡ್, ನನ್ನ ಹೊಟ್ಟೆ ತುಂಬಿದೆ. ಐ ಆಮ್ ಸ್ಟಫ್ಡ್. ಐ ಡೋಂಟ್ ನೋ ಎನಿಥಿಂಗ್ ಅಬೌಟ್ ದಿಸ್, ಇದರ ಬಗ್ಗೆ ನನಗೇನೂ ಗೊತ್ತಿಲ್ಲ. ಐ ಡೋಂಟ್ ನೋ ಎನಿಥಿಂಗ್ ಅಬೌಟ್ ದಿಸ್. ನೋಬಡಿ ಕೇಮ್ ಹಿಯರ್, ಯಾರೂ ಇಲ್ಲಿಗೆ ಬಂದಿಲ್ಲ. ನೋಬಡಿ ಕೇಮ್ ಹಿಯರ್. ಕಮ್ ವಿತ್ ಅಸ್, ನಮ್ಮ ಜೊತೆ ಬಾ. ಕಮ್ ವಿತ್ ಅಸ್. ಐ ಅಂಡರ್ಸ್ಟ್ಯಾಂಡ್, ನಾನು ಅರ್ಥ ಮಾಡಿಕೊಂಡಿದ್ದೇನೆ. ಐ ಅಂಡರ್ಸ್ಟ್ಯಾಂಡ್. ಡು ನಾಟ್ ಟಾಕ್ ರಬೇಶ್ ಅಥವಾ ಡೋಂಟ್ ಟಾಕ್ ರಬೇಶ್ ಅಂತಲೂ ಹೇಳ್ಬೋದು. ಅಂದರೆ ಅಸಭ್ಯವಾಗಿ ಮಾತನಾಡಬೇಡಿ ಅಂತ ಅರ್ಥ. ಡೋಂಟ್ ಟಾಕ್ ರಬೇಶ್. ಡು ಯು ರಿಮೆಂಬರ್, ನಿನಗೆ ನೆನಪಿದೆಯಾ. ಡು ಯು ರಿಮೆಂಬರ್. ಸ್ಟಾಪ್ ದ ಚಾಟರ್, ಹರಟೆ ನಿಲ್ಲಿಸಿ. ಸ್ಟಾಪ್ ದ ಚಾಟರ್. ಲೆಟ್ ಹಿಮ್ ಸ್ಟಡಿ, ಅವನು ಓದಲಿ. ಲೆಟ್ ಹಿಮ್ ಸ್ಟಡಿ. ಅಥವಾ ಅವನಿಗೆ ಓದಲಿಕ್ಕೆ ಬಿಡಿ ಅಂತ ಹೇಳ್ತೀವಲ್ಲ. ಲೆಟ್ ಹಿಮ್ ಸ್ಟಡಿ. ಯು ಆರ್ ಸಚ್ ಅ ಲೇಝಿ ಬಾಯ್, ನೀನು ಎಷ್ಟು ಸೋಮಾರಿ ಹುಡುಗ ಅಂದರೆ ಹೇಳ್ತೀವಲ್ಲ, ಈ ಥರ ಬೈತಾ ಇರ್ತೀವಲ್ಲ. ಯು ಆರ್ ಸಚ್ ಅ ಲೇಝಿ ಬಾಯ್. ವಾಟ್ ಕ್ಯಾನ್ ಐ ಡೂ, ನಾನೇನು ಮಾಡಲಿ. ವಾಟ್ ಕ್ಯಾನ್ ಐ ಡೂ. ಯು ಮಸ್ಟ್ ಟೇಕ್ ಸಮ್ ರೆಸ್ಟ್, ನೀವು ಸ್ವಲ್ಪ ವಿಶ್ರಾಂತಿ ತೆಗೆದುಕೊಳ್ಬೇಕು. ಯು ಮಸ್ಟ್ ಟೇಕ್ ಸಮ್ ರೆಸ್ಟ್. ಐ ಡೋಂಟ್ ನೋ ಎನಿಥಿಂಗ್ ಅಬೌಟ್ ಹಿಮ್, ಅವನ ಬಗ್ಗೆ ನನಗೇನೂ ಗೊತ್ತಿಲ್ಲ. ಐ ಡೋಂಟ್ ನೋ ಎನಿಥಿಂಗ್ ಅಬೌಟ್ ಹಿಮ್. ಯು ಬೆಟರ್ ಸ್ಟೇ ಅವೇ ಫ್ರಮ್ ಮೀ, ನೀನು ನನ್ನಿಂದ ದೂರ ಇರು. ಯು ಬೆಟರ್ ಸ್ಟೇ ಅವೇ ಫ್ರಮ್ ಮೀ. ಯು ನೀಡ್ ಟು ರಿಮೇನ್ ಕಾಮ್, ನೀವು ಶಾಂತವಾಗಿರಬೇಕಾಗುತ್ತೆ. ಯು ನೀಡ್ ಟು ರಿಮೇನ್ ಕಾಮ್. ಕಾಮ್ ಅಂದರೆ ಶಾಂತವಾಗಿರೋದು, ಸೈಲೆಂಟ್ ಆಗಿರೋದು. ಹಿ ವಾಸ್ ಸ್ಟ್ಯಾಮರಿಂಗ್, ಅವನು ತೊದಲುತ್ತಿದ್ದ. ಸ್ಟ್ಯಾಮರಿಂಗ್. ಸ್ಟ್ಯಾಮರಿಂಗ್ ಅಂದರೆ ತೊದಲೋದು ಅಂತ ಅರ್ಥ. ಯು ಡಿಸರ್ವ್ ದಿಸ್, ನೀವು ಇದಕ್ಕೆ ಅರ್ಹರು. ಯು ಡಿಸರ್ವ್ ದಿಸ್. ಹಿ ಈಸ್ ಆನ್ ದ ವೇ, ಅವನು ದಾರಿಯಲ್ಲಿದ್ದಾನೆ. ಹಿ ಈಸ್ ಆನ್ ದ ವೇ. ವಾಟ್ ಟೈಮ್ ಡು ಯು ವೇಕ್ ಅಪ್ ಇನ್ ದ ಮಾರ್ನಿಂಗ್, ನೀವು ಬೆಳಿಗ್ಗೆ ಎಷ್ಟು ಗಂಟೆಗೆ ಹೇಳ್ತೀರಿ. ವಾಟ್ ಟೈಮ್ ಡು ಯು ವೇಕ್ ಅಪ್ ಇನ್ ದ ಮಾರ್ನಿಂಗ್. ಡೋಂಟ್ ಗೋ ಔಟ್ ವಿದೌಟ್ ಮೊಬೈಲ್, ಮೊಬೈಲ್ ಇಲ್ಲದೆ ಹೊರಗಡೆ ಹೋಗಬೇಡಿ. ಡೋಂಟ್ ಗೋ ಔಟ್ ವಿದೌಟ್ ಮೊಬೈಲ್. ಡು ಐ ರಿಸೆಂಬಲ್ ಮೈ ಫಾದರ್, ನಾನು ನನ್ನ ತಂದೆಯನ್ನು ಹೋಲುತ್ತೇನಾ. ಡು ಐ ರಿಸೆಂಬಲ್ ಮೈ ಫಾದರ್. ಡು ಯು ರಿಕಗ್ನೈಸ್ ಮೀ, ನೀವು ನನ್ನನ್ನು ಗುರುತಿಸ್ತೀರಾ. ಡು ಯು ರಿಕಗ್ನೈಸ್ ಮೀ. ಐ ಯು ಫೀಲಿಂಗ್ ಸ್ಲೀಪಿ, ನಿಮಗೆ ನಿದ್ದೆ ಬರ್ತಿದೆಯಾ. ಐ ಯು ಫೀಲಿಂಗ್ ಸ್ಲೀಪಿ. ಡೋಂಟ್ ಕರ್ಸ್ ಮೀ, ನನ್ನನ್ನು ಶಪಿಸಬೇಡ. ಡೋಂಟ್ ಕರ್ಸ್ ಮೀ. ಡೋಂಟ್ ಟೇಕ್ ಇಟ್ ಟು ಹಾರ್ಟ್, ಇದನ್ನು ಮನಸ್ಸಿಗೆ ಹಚ್ಕೋಬೇಡ. ಡೋಂಟ್ ಟೇಕ್ ಇಟ್ ಟು ಹಾರ್ಟ್. ಯು ಬಿಹೇವ್ ಸೋ ವಿಯರ್ಡ್ ಸಮ್ಟೈಮ್ಸ್, ನೀನು ಕೆಲವೊಮ್ಮೆ ವಿಚಿತ್ರವಾಗಿ ವರ್ತಿಸ್ತೀಯಾ. ಯು ಬಿಹೇವ್ ಸೋ ವಿಯರ್ಡ್ ಸಮ್ಟೈಮ್ಸ್. ಐಲ್ ಕಮ್ ಇನ್ ಅ ವೈಲ್, ಇನ್ನೂ ಸ್ವಲ್ಪ ಹೊತ್ತಿನಲ್ಲಿ ಬರ್ತೇನೆ. ಐಲ್ ಕಮ್ ಇನ್ ಅ ವೈಲ್. ಶೇಮ್ ಆನ್ ಯು, ನಾಚಿಕೆ ಆಗಬೇಕು. ಶೇಮ್ ಆನ್ ಯು. ವಾಟ್ ಡಿಡ್ ಯು ಸೇ, ಏನು ಹೇಳಿದ್ರಿ. ವಾಟ್ ಡಿಡ್ ಯು ಸೇ. ಐ ವಾಸಂಟ್ ಟಯರ್ಡ್ ಅಟ್ ಆಲ್, ನನಗೇನು ಸುಸ್ತಾಗಿರಲಿಲ್ಲ. ಐ ವಾಸಂಟ್ ಟಯರ್ಡ್ ಅಟ್ ಆಲ್. ಸೇ ವಾಟ್ ಎವರ್ ಯು ವಾಂಟ್ ಟು ಸೇ, ನೀನು ಏನು ಹೇಳಬೇಕಂತ ಅಂದ್ಕೊಂಡಿದ್ಯೋ ಅದನ್ನು ಹೇಳು. ಸೇ ವಾಟ್ ಎವರ್ ಯು ವಾಂಟ್ ಟು ಸೇ. ಪೇ ಅಟೆನ್ಷನ್ ಟು ಯೋರ್ ಸೆಲ್ಫ್, ನಿಮ್ಮ ಬಗ್ಗೆ ಗಮನ ಕೊಡಿ. ಪೇ ಅಟೆನ್ಷನ್ ಟು ಯೋರ್ ಸೆಲ್ಫ್. ಐ ಆಮ್ ಗೆಟಿಂಗ್ ನರ್ವಸ್, ನಾನು ಚಡಪಡಿಸ್ತಿದ್ದೇನೆ. ಐ ಆಮ್ ಗೆಟಿಂಗ್ ನರ್ವಸ್. ಡೋಂಟ್ ಆ್ಯಕ್ಟ್ ಸಿಲ್ಲಿ, ಮೂರ್ಖನಾಗಿ ವರ್ತಿಸಬೇಡ. ಡೋಂಟ್ ಆ್ಯಕ್ಟ್ ಸಿಲ್ಲಿ. ಡೋಂಟ್ ಬಿ ಸಿಲ್ಲಿ ಅಂತ ಹೇಳ್ತೀವಲ್ಲ. ಹಿ ಈಸ್ ಇನ್ನೋಸೆಂಟ್, ಅವನು ನಿರಪರಾಧಿ. ಹಿ ಈಸ್ ಇನ್ನೋಸೆಂಟ್. ಐ ಆಫನ್ ಗೋ ದೇರ್ ಅಂದರೆ
ನಾನು ಆಗಾಗ ಅಲ್ಲಿ ಹೋಗ್ತಾ ಇರ್ತೀನಿ ಅಂತ ಅರ್ಥ. ಸೊ ಇಲ್ಲಿ ಕನ್ನಡ ಮೀನಿಂಗಲ್ಲಿ ಏನಿದೆಯಲ್ಲ ಅದನ್ನು ಕರೆಕ್ಷನ್ ಮಾಡ್ಕೊಳ್ಳಿ. ಓಕೆ, ಇಟ್ಸ್ ಟೂ ಲೇಟ್ ನಾವ್, ಈಗ ತುಂಬ ತಡವಾಗಿದೆ. ಇಟ್ಸ್ ಟೂ ಲೇಟ್ ನಾವ್. ಡೋಂಟ್ ಮೇಕ್ ಫನ್ ಆಫ್ ಹಿಮ್, ಅವನನ್ನು ಗೇಲಿ ಮಾಡಬೇಡಿ. ಡೋಂಟ್ ಮೇಕ್ ಫನ್ ಆಫ್ ಹಿಮ್. ಲೆಟ್ ಮೀ ಲೀವ್ ಪೀಸ್ಫುಲಿ, ನನಗೆ ಶಾಂತಿಯಿಂದ ಬದುಕಲು ಬಿಡಿ. ಲೆಟ್ ಮೀ ಲೀವ್ ಪೀಸ್ಫುಲಿ. ಹೀಸ್ ವೆರಿ ಟಾಕೆಟಿವ್, ಅವನು ತುಂಬ ಮಾತಾಡುವವನು. ಹೀಸ್ ವೆರಿ ಟಾಕೆಟಿವ್. ಐ ಕೀಪ್ ಮೈ ಪ್ರಾಮಿಸ್, ನಾನು ನನ್ನ ಭರವಸೆಯನ್ನು ಉಳಿಸಿಕೊಳ್ತೇನೆ. ಐ ಕೀಪ್ ಮೈ ಪ್ರಾಮಿಸ್. ಐ ಹ್ಯಾವ್ ಫೈನಾನ್ಷಿಯಲ್ ಪ್ರಾಬ್ಲಮ್ ದೀಸ್ ಡೇಸ್, ಈ ದಿನಗಳಲ್ಲಿ ನನಗೆ ಆರ್ಥಿಕ ಸಮಸ್ಯೆ ಇದೆ. ಹಿ ಹ್ಯಾಸ್ ಹೀಸ್ ಓನ್ ವೇಸ್, ಅವನಿಗೆ ತನ್ನದೇ ಆದ ಮಾರ್ಗಗಳಿವೆ. ಹಿ ಹ್ಯಾಸ್ ಹೀಸ್ ಓನ್ ವೇಸ್. ಹಿ ಮೆಟ್ ವಿತ್ ಅನ್ ಆಕ್ಸಿಡೆಂಟ್, ಅವನಿಗೆ ಅಪಘಾತ ಆಯಿತು. ಹಿ ಮೆಟ್ ವಿತ್ ಅನ್ ಆಕ್ಸಿಡೆಂಟ್. ಹೌ ಇಸ್ ಯೋರ್ ಸ್ಟಡೀಸ್ ಗೋಯಿಂಗ್ ಆನ್, ನಿಮ್ಮ ಅಧ್ಯಯನ ಹೇಗೆ ನಡೀತಾ ಇದೆ, ಅಂದರೆ ನಿಮ್ಮ ಸ್ಟಡೀಸ್ ಹೇಗೆ ನಡೀತಾ ಇದೆ. ವೈ ಆರ್ ಯು ಶೌಟಿಂಗ್, ನೀವು ಯಾಕೆ ಕೂಗ್ತಿದ್ದೀರಿ. ವೈ ಆರ್ ಯು ಶೌಟಿಂಗ್. ಡೋಂಟ್ ಬಿ ಸ್ಕೇರ್ಡ್, ಭಯಪಡಬೇಡ. ಡೋಂಟ್ ಬಿ ಸ್ಕೇರ್ಡ್ ಅಥವಾ ಹೆದರಬೇಡ. ಬಿ ಪೊಲೈಟ್ ಟು ಎವ್ರಿ ಒನ್, ಎಲ್ಲರೊಂದಿಗೆ ಸೌಜನ್ಯದಿಂದ ವರ್ತಿಸಿ. ಬಿ ಪೊಲೈಟ್ ಟು ಎವ್ರಿ ಒನ್. ಹೌ ಮಚ್ ಡು ಯು ವಾಂಟ್, ನಿಮಗೆ ಎಷ್ಟು ಬೇಕು. ಹೌ ಮಚ್ ಡು ಯು ವಾಂಟ್. ಡೋಂಟ್ ಮೆಸ್ ವಿತ್ ಮೀ, ನನ್ನೊಂದಿಗೆ ಗೊಂದಲಗೊಳ್ಳಬೇಡಿ. ಡೋಂಟ್ ಮೆಸ್ ವಿತ್ ಮೀ. ನೆವರ್ ಟ್ರಸ್ಟ್ ಅ ಸ್ಟ್ರೇಂಜರ್, ಅಪರಿಚಿತರನ್ನು ಎಂದಿಗೂ ನಂಬಬೇಡಿ. ನೆವರ್ ಟ್ರಸ್ಟ್ ಅ ಸ್ಟ್ರೇಂಜರ್. ವೇಟ್ ಐಲ್ ಶೋ ಯು, ನಿರೀಕ್ಷಿಸು ಅಥವಾ ವೇಟ್ ಮಾಡು, ನಾನು ನಿನಗೆ ತೋರಿಸ್ತೇನೆ. ವೇಟ್ ಐಲ್ ಶೋ ಯು. ಐ ಯು ಗೋಯಿಂಗ್, ನೀವು ಹೋಗ್ತಿದ್ದೀರಾ. ಐ ಯು ಗೋಯಿಂಗ್. ವೇರ್ ಇಸ್ ದ ಪೋಸ್ಟ್ ಆಫೀಸ್, ಅಂಚೆ ಕಚೇರಿ ಎಲ್ಲಿದೆ ಅಥವಾ ಪೋಸ್ಟ್ ಆಫೀಸ್ ಎಲ್ಲಿದೆ. ಹೌ ಫಾರ್ ಇಸ್ ಇಟ್, ಇದು ಎಷ್ಟು ದೂರದಲ್ಲಿದೆ. ಹೌ ಫಾರ್ ಇಸ್ ಇಟ್. ಐ ಫೌಂಡ್ ಇಟ್ ಅಂಡರ್ ದ ಟೇಬಲ್, ನನಗಿದು ಟೇಬಲ್ ಕೆಳಗಡೆ ಸಿಕ್ತು ಅಂತ ಹೇಳಲಿಕ್ಕೆ ಐ ಫೌಂಡ್ ಇಟ್ ಅಂಡರ್ ದ ಟೇಬಲ್. ಸಮ್ ಆಫ್ ದೆಮ್ ಆರ್ ಮೈನ್, ಅವುಗಳಲ್ಲಿ ಕೆಲವು ನನ್ನವು. ಸಮ್ ಆಫ್ ದೆಮ್ ಆರ್ ಮೈನ್. ಐ ವಿಲ್ ನೆವರ್ ಫಾರ್ಗಿವ್ ಯು, ನಾನು ನಿನ್ನನ್ನು ಎಂದಿಗೂ ಕ್ಷಮಿಸೋದಿಲ್ಲ. ಐ ವಿಲ್ ನೆವರ್ ಫಾರ್ಗಿವ್ ಯು. ಯು ಡಿಡ್ ವೆರಿ ವೆಲ್, ನೀವು ತುಂಬ ಚೆನ್ನಾಗಿ ಮಾಡಿದ್ದೀರಿ. ಯು ಡಿಡ್ ವೆರಿ ವೆಲ್. ಐ ಹ್ಯಾವ್ ಅಬ್ಸರ್ವ್ ದಟ್ ಮೈ ಸೆಲ್ಫ್, ಅದನ್ನು ನಾನೇ ಗಮನಿಸಿದ್ದೇನೆ. ಐ ಹ್ಯಾವ್ ಅಬ್ಸರ್ವ್ ದಟ್ ಮೈ ಸೆಲ್ಫ್. ಐ ಆಮ್ ಇನ್ ಅ ಹರಿ ರೈಟ್ ನಾವ್, ನಾನೀಗ ಅವಸರದಲ್ಲಿದ್ದೇನೆ. ಐ ಆಮ್ ಇನ್ ಅ ಹರಿ ರೈಟ್ ನಾವ್. ಹಿ ಸ್ಪೀಕ್ಸ್ ಇಂಗ್ಲಿಷ್ ಫ್ಲೂಯೆಂಟ್ಲಿ, ಅವನು ನಿರರ್ಗಳವಾಗಿ ಇಂಗ್ಲಿಷ್ ಮಾತನಾಡುತ್ತಾನೆ. ಹಿ ಸ್ಪೀಕ್ಸ್ ಇಂಗ್ಲಿಷ್ ಫ್ಲೂಯೆಂಟ್ಲಿ. ವಾಟ್ ಡು ಯು ಮೀನ್ ಬೈ ದಿಸ್, ಇದರ ಅರ್ಥ ಏನು. ವಾಟ್ ಡು ಯು ಮೀನ್. ಹೂಮ್ ಆರ್ ಯು ವೇಟಿಂಗ್ ಫಾರ್, ನೀವು ಯಾರಿಗಾಗಿ ಕಾಯ್ತಿದ್ದೀರಿ. ಹೂಮ್ ಆರ್ ಯು ವೇಟಿಂಗ್ ಫಾರ್. ಹೂಸ್ ಕಾರ್ ಇಸ್ ಇಟ್, ಇದು ಯಾರ ಕಾರು. ಹೂಸ್ ಕಾರ್ ಇಸ್ ಇಟ್. ವಿ ಮಸ್ಟ್ ರೀಚ್ ದೇರ್ ಆನ್ ಟೈಮ್, ನಾವು ಸಮಯಕ್ಕೆ ಸರಿಯಾಗಿ ತಲುಪಬೇಕು. ವಿ ಮಸ್ಟ್ ರೀಚ್ ದೇರ್ ಆನ್ ಟೈಮ್. ದ ಫ್ಲೈಟ್ ಇಸ್ ಡಿಲೇಡ್, ವಿಮಾನ ತಡವಾಗಿದೆ. ದ ಫ್ಲೈಟ್ ಇಸ್ ಡಿಲೇಡ್. ಕುಡ್ ಯು ಪ್ಲೀಸ್ ವೇಟ್ ಫಾರ್ 10 more minutes, ದಯವಿಟ್ಟು ನೀವು ಇನ್ನೂ 10 ನಿಮಿಷ ಕಾಯಬಹುದೇ. ಕುಡ್ ಯು ಪ್ಲೀಸ್ ವೇಟ್ ಫಾರ್ 10 more minutes. ನೈಸ್ ಟು ಸಿ ಯು ಆಫ್ಟರ್ ಲಾಂಗ್ ಟೈಮ್, ಬಹಳ ದಿನಗಳ ನಂತರ ನಿಮ್ಮನ್ನು ನೋಡಿ ತುಂಬ ಸಂತೋಷ ಆಯಿತು. ನೈಸ್ ಟು ಸಿ ಯು ಆಫ್ಟರ್ ಅ ಲಾಂಗ್ ಟೈಮ್. ದಿಸ್ ಪ್ಲೇಸ್ ಇಸ್ ಫೇಮಸ್ ಫಾರ್ ಇಟ್ಸ್ ಫುಡ್, ಈ ಸ್ಥಳ ತನ್ನ ಆಹಾರಕ್ಕಾಗಿ ಪ್ರಸಿದ್ಧವಾಗಿದೆ. ದಿಸ್ ಪ್ಲೇಸ್ ಇಸ್ ಫೇಮಸ್ ಫಾರ್ ಇಟ್ಸ್ ಫುಡ್. ಹಿ ಇಸ್ ನಾಟ್ ಗಲಿಬಲ್ ಅಟ್ ಆಲ್, ಅವನು ಮೋಸಗಾರನಲ್ಲ. ಹಿ ಇಸ್ ನಾಟ್ ಗಲಿಬಲ್ ಅಟ್ ಆಲ್. ಐ ಹ್ಯಾವ್ ನೋ ಐಡಿಯಾ ಅಬೌಟ್ ಇಟ್, ನನಗೆ ಅದರ ಬಗ್ಗೆ ಕಲ್ಪನೆ ಇಲ್ಲ. ಅಂದರೆ ಇದ್ರ ಬಗ್ಗೆ ನನಗೇನು ಗೊತ್ತಿಲ್ಲ ಅಂತ ಹೇಳಬೇಕಾದ್ರೆ ಐ ಹ್ಯಾವ್ ನೋ ಐಡಿಯಾ ಅಬೌಟ್ ಇಟ್. ಹೂಮ್ ಆರ್ ಯು ಸ್ಪೀಕಿಂಗ್ ಟು, ನೀವು ಯಾರೊಂದಿಗೆ ಮಾತನಾಡುತ್ತಿದ್ದೀರಿ. ಹೂಮ್ ಆರ್ ಯು ಸ್ಪೀಕಿಂಗ್ ಟು. ವೇರ್ ಆರ್ ಯು ಗೋಯಿಂಗ್, ನೀವು ಎಲ್ಲಿಗೆ ಹೋಗ್ತಿದ್ದೀರಿ. ವೇರ್ ಆರ್ ಯು ಗೋಯಿಂಗ್. ಇಟ್ಸ್ ನಾಟ್ ವಾಟ್ ಯು ಆರ್ ಥಿಂಕಿಂಗ್, ನೀವು ಏನನ್ನು ಯೋಚಿಸ್ತಿದ್ದೀರೋ ಅದು ಅಲ್ಲ ಅಂತ ಹೇಳಲಿಕ್ಕೆ ಇಟ್ಸ್ ನಾಟ್ ವಾಟ್ ಯು ಆರ್ ಥಿಂಕಿಂಗ್. ವುಡ್ ಯು ಡೂ ಮಿ ಅ ಫೇವರ್, ನೀವು ಒಂದು ನನಗೆ ಉಪಕಾರ ಮಾಡಬಹುದೇ. ವುಡ್ ಯು ಡೂ ಮಿ ಅ ಫೇವರ್. ಫೇವರ್ ಅಂದರೆ ಉಪಕಾರ ಅಂತ ಅರ್ಥ. ಹಿ ಹ್ಯಾಸ್ ಟು ಬಿಲೀವ್ ಮೀ, ಅವನು ನನ್ನನ್ನು ನಂಬಬೇಕು. ಹಿ ಹ್ಯಾಸ್ ಟು ಬಿಲೀವ್ ಮೀ. ಐ ಡೋಂಟ್ ನೋ ಹಿಮ್, ನನಗೆ ಅವನ ಪರಿಚಯ ಇಲ್ಲ. ಐ ಡೋಂಟ್ ನೋ ಹಿಮ್. ಯು ಮಸ್ಟ್ ಹ್ಯಾವ್ ವರ್ಕ್ಡ್ ಹಾರ್ಡ್, ನೀವು ಕಷ್ಟಪಟ್ಟು ದುಡಿದಿರಬೇಕು. ಯು ಮಸ್ಟ್ ಹ್ಯಾವ್ ವರ್ಕ್ಡ್ ಹಾರ್ಡ್.
ಡೋಂಟ್ ಯು ನೋ ಅಬೌಟ್ ಮೀ? ನನ್ನ ಬಗ್ಗೆ ನಿನಗೆ ಗೊತ್ತಿಲ್ವಾ? ಡೋಂಟ್ ಯು ನೋ ಅಬೌಟ್ ಮೀ? ಹೌ ಡಿಡ್ ಯು ಡೂ ದ್ಯಾಟ್? ನೀವು ಅದನ್ನು ಹೇಗೆ ಮಾಡಿದ್ರಿ? ಹೌ ಡಿಡ್ ಯು ಡೂ ದ್ಯಾಟ್? ಶಿ ಮೈಟ್ ಹ್ಯಾವ್ ಫರ್ಗಾಟನ್. ಅವಳು ಮರ್ತಿರಬಹುದು. ಶಿ ಮೈಟ್ ಹ್ಯಾವ್ ಫರ್ಗಾಟನ್. ಡೋಂಟ್ ನೋ ಹೂ ಡಿಡ್ ದಿಸ್. ಇದನ್ನು ಯಾರು ಮಾಡಿದ್ರೆಂದು ಗೊತ್ತಿಲ್ಲ. ಡೋಂಟ್ ನೋ ಹೂ ಡಿಡ್ ದಿಸ್. ಸೊ ದಿಸ್ ಇಸ್ ಇಟ್ ಫಾರ್ ಟುಡೇ. ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ ಆ್ಯಂಡ್ ಲೈಕ್ ಮಾಡಿ. ವಿಡಿಯೋ ಹೇಗೆ ಅನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ನನಗೆ ಹೇಳಿ. ಸೊ ಎಲ್ಲ ಸೆಂಟೆನ್ಸಸ್ಗಳನ್ನು ಡೈಲಿ ಯೂಸ್ ಮಾಡಿ ಆ್ಯಂಡ್ ಪ್ರಾಕ್ಟೀಸ್ ಮಾಡಿ. ಹೊಸದಾಗಿ ಚಾನಲನ್ನು ವಿಸಿಟ್ ಮಾಡಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ವಿಲ್ ಮೀಟ್ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಟಿಲ್ ದೆನ್ ಟೇಕ್ ಕೇರ್. ಬಾಯ್.